ಈಗ ನಾವು ಕೊಡೋ ಸೆಲೆಕ್ಟೆಡ್ ಪೀಪಲ್ಸು ಎಲ್ಲ ಪ್ರತಿಭಾವಂತರು, ಬಡವರಲ್ಲ ಅವರು. ಬಡವರು ಪೇರೆಂಟ್ಸ್ ಬಡವ್ರು ಇರ್ಬೋದು, ಅವರು ಬಡವರಲ್ಲ, ಅವ್ರು ಪ್ರತಿಭಾವಂತ. ಇದು ಅವ್ರಿಗೆ ನಾಲೆಡ್ಜ್ ಬೇಕಾದಷ್ಟು ನಾಲೆಡ್ಜ್ ಇದೆ, ಅವ್ರಿಗೆ ದುಡ್ಡಿನ ಕೊರತೆ ಇದೆ. ನಾವು ದುಡ್ಡು ನಾಲೆಡ್ಜ್ ಹತ್ರ ಕಂಪೇರ್ ಮಾಡಿದ್ರೆ ದುಡ್ಡು ಅಷ್ಟು ಶಕ್ತಿ ಇಲ್ಲ, ನಾಲೆಡ್ಜೇ ಶಕ್ತಿ ಇರೋದು. ಆ ಶಕ್ತಿಗೆ ನಮಗೆ ಸ್ವಾಮಿ ದುಡ್ಡು ಕೊಟ್ಟಿದ್ದಾನೆ, ಅದನ್ನು ಆ್ಯಡ್ ಮಾಡಿದ್ರೆ ಅವನಲ್ಲಿ 100% ಔಟ್ಪುಟ್ ತೆಗಿಬೋದು. ಅದು ಒಂದು. ಇನ್ನೂ ಒಂದು, ಯಾರೇ ಆಗಲಿ ಇದುವರೆಗೂ ನೀವು ಎಲ್ಲಾದರೂ ನೋಡು, ದೊಡ್ಡ ಮನುಷ್ಯರಾಗಿರೋದೆಲ್ಲ ಈ ಥರ ಮಕ್ಕಳೇ. ದುಡ್ಡು ಕಡಿಮೆ ಇದ್ದು ಬುದ್ಧಿ ಜಾಸ್ತಿ ಇರೋದು. ಆ ದೊಡ್ಡವಂತರು ಯಾರ್ಯಾರಾಗಿದ್ದಾರೋ ಅವರೆಲ್ಲ ಅದೇ ಥರ. ನೀನು ಒಂದು ಮೋದಿನ ತಗೋ, ಯಾರನ್ನಾದ್ರೂ ತಗೋ, ದೊಡ್ಡವ್ರನ್ನೆಲ್ಲ ತಗೋ, ಈ ಥರ ಪ್ರತಿಭಾವಂತರು. ಮತ್ತು ಅವ್ರಿಗೆ ದುಡ್ಡಿರಲ್ಲ. ನಮಗೇನು ಒಬ್ಬರು, ಇವಾಗ ಮೋದಿ ಒಬ್ಬನು ಇಡೀ ಇಂಡಿಯಾದನ್ನೆಲ್ಲ ಕಂಟ್ರೋಲ್ ಮಾಡ್ತಾನೆ. ಈ ಮಕ್ಕಳಿಗೆ ನಾವು ಮಾಡಿದ್ರೆ, ಈ ಒಂದು ಮಗುವಿಗೆ ಮಾಡಿದ್ರೆ ಸಾವಿರಾರು ಮಕ್ಕಳನ್ನ ಅವ್ರು ನೋಡ್ತಾರೆ, ಅವಾಗ ಸೊಸೈಟಿಗೆ ಪೂರ್ತಿ ಅದು ಸರ್ವ್ ಆಗುತ್ತೆ ಅನ್ನೋದು ಒಂದೇ ಉದ್ದೇಶಕ್ಕೋಸ್ಕರ ನಾವು, ನಮಗೆ ಸ್ವಾಮಿ ದುಡ್ಡು ಕೊಟ್ಟಿದ್ದಾನೆ, ಅವ್ರಿಗೆ ಬುದ್ಧಿ ಕೊಟ್ಟಿದ್ದಾನೆ, ಎರಡೂ ಮಾಡಿ ಸೊಸೈಟಿ ಸೇವೆ ಮಾಡಬೇಕು ನಾವು. ನಮಗೂ ಈ ಥರ ಸ್ಟೂಡೆಂಟ್ಸ್ ಇದ್ದಾರೆ ಅಲ್ವಾ, ಆ ಸ್ಟೂಡೆಂಟ್ ಥರ ಒಂದು ಸ್ಟೂಡೆಂಟ್ ನಾನು ಸಹ ದುಡ್ಡು ಇಲ್ದಿರ ಬುದ್ಧಿ ಜಾಸ್ತಿ ಇದ್ದು ಇವಾಗ ಇಷ್ಟು ಮಟ್ಟಿಗೆ ಹೋಗಿದ್ದಾರೆ. ಇವಾಗ ಸಾವಿರಾರು ಜನ ನಾವು ಬೆಳೆಸ್ತಾ ಇದ್ದೀವಿ. ಅವರು ಇವತ್ತು 60 ಜನ ಇದ್ದಾರೆ. 60 ಜನನೂ ನಮ್ಮ ಥರನೇ ಆದರೆ ಅವಾಗ ಸೊಸೈಟಿಗೆ ಸೇವೆ ಮಾಡೋ ರೀತಿ ಇದು ಅಂತಲೇ ನಾವು ಸ್ಕಾಲರ್ಶಿಪ್ ಕೊಡೋದು.